ಬೆಳ್ತಂಗಡಿ ತಾಲೂಕಿನ ಮಿನಿ ವಿಧಾನಸೌಧ ಹಾಗೂ ಪಟ್ಟಣ ಪಂಚಾಯತ್ ಬಳಿ ಇರುವ ವಿಘ್ನೇಶ ಸಿಟಿ ಕಾಂಪ್ಲೆಕ್ಸ್ನ ಮುಂಭಾಗದಲ್ಲಿ ಒಳಚರಂಡಿಯ ಹಾಸುಗಲ್ಲು ತೆರೆದು ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇತ್ತು. ಇದನ್ನು ಮುಚ್ಚುವಲ್ಲಿ ಪಟ್ಟಣ ಪಂಚಾಯತ್ ಹಾಗೂ ಕಟ್ಟಡ ಮಾಲೀಕರ ಮತ್ತು ಬಾಡಿಗೆದಾರರ ಮಧ್ಯೆ ಭಾರೀ ಗೊಂದಲ ವ್ಯಕ್ತವಾಗ್ತಾ ಇದೆ. ಚರಂಡಿಯ ಹಾಸುಗಲ್ಲು ಮುಚ್ಚುವಂತೆ ಇಂದು ವಿಘ್ನೇಶ ಸಿಟಿ ಕಾಂಪ್ಲೆಕ್ಸ್ನ ಮಾಲಕರು ಬಾಡಿಗೆದಾರರು ಮನವಿ ಹಿಡಿದು ಪಟ್ಟಣ ಪಂಚಾಯತ್ಗೆ ತೆರಳಿದ್ದು ಈ ವೇಳೆ ಭಾರೀ ಚರ್ಚೆ ಉಂಟಾಗಿದೆ. ಸಾರ್ವಜನಿಕ ಹಿತಾಸಕ್ತಿಗೆ ಬೇಕಾದ ಬಿಲ್ಡಿಂಗ್ ಇರ್ತದೆ, ಅದರಲ್ಲಿ ಒಬ್ಬ ಇನ್ವೆಸ್ಟ್ ಮಾಡಿರ್ತಾನೆ, ಅವನ ಕೆಲವೊಂದು ಕುಂದುಕೊರತೆಗಳು ಇರ್ತದೆ, ಅದನ್ನ ನೀವು ಇದರಲ್ಲಿ ಮಾಡಬೇಕು ಬಿಟ್ರೆ ಸಾರ್ವಜನಿಕ ತೊಂದರೆ. ಒಂದು ವೇಳೆ ಮಾಡಿದ್ರು, ನೀವು ಅವತ್ತು ಏನ್ ಮಾಡಿದ್ರಿ, ಕಣಿ ಓಪನ್ ಮಾಡಿದ್ರಿ, ಬಟ್ ಎಲ್ಲ ಸ್ಲ್ಯಾಬ್ಗಳನ್ನು ತಗೊಂಡು ಹೋಗಿ ಏನ್ ಮಾಡಿದ್ರಿ, ಯಾಕೆ ಹಾಗೆ ಮಾಡಿದ್ರಿ? ಅದು ನೀವು ಸಾರ್ವಜನಿಕ ಮಾಡೋದು ಕಿರುಕುಳ ಅಲ್ವಾ? ತೊಂದರೆ ಅಲ್ಲ. ನಿಮ್ಮ ಉದ್ದೇಶ ಏನು? ನೀವು ಸಿಟಿ ಬೆಳ್ತಂಗಡಿಯ ಸಿಟಿಯನ್ನು ನೀವು ಹಾಳು ಮಾಡಿದ್ದೀರಿ ಅಂತ ನೀವು ಒಪ್ತೀರಾ? ಯಾಕಂದ್ರೆ ಒಪ್ಲೇಬೇಕು, ನೀವು ತಪ್ಪು ಮಾಡಿದ್ದೀರಿ. ಯಾಕಂದ್ರೆ ಸಾರ್ವಜನಿಕರಿಗೆ ಇಡೀ ತಾಲೂಕು ಆಫೀಸಿನ ಎಲ್ಲಾ ಸಂಬಂಧಪಟ್ಟ ಕೇಂದ್ರಗಳು ಇರುವಂತದ್ದು, ಕಚೇರಿಗಳು ಇರುವಂತದ್ದು ಇದೇ ಕಟ್ಟಡ ನಿಮ್ಗೆ ನಾನು ಇಲ್ಲ ಅಂತ ಹೇಳಿದ್ರೆ ನೀವು ತಪ್ಪು ಹೇಳಿದ್ರು. ಪ್ರತಿಯೊಂದು ಕಚೇರಿ ಪ್ರತಿಯೊಂದು ಇದೆ ಸರ್, ತಾವು ಜವಾಬ್ದಾರಿ ಇದೆ. ಈ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡುವಂತ ಯಾವುದೇ ಒಂದು ಕರ್ತವ್ಯದ ಒಂದು ಎಲ್ಲಷ್ಟು ಕೂಡ ಇದು ಜವಾಬ್ದಾರಿ ನಿಮಗೆ. ಬಿಲ್ಡಿಂಗ್ ನವರಿಗೆ ನೀವು ಅದನ್ನು ಏಕಾಏಕಿ ಯಾಕೆ ನಮಗೆಲ್ಲ ನೋಟಿಸ್ ಮಾಡ್ಬೋದು? ನಾವು ಸಾರ್ವಜನಿಕರು ಇದ್ದಿರಲ್ಲ, ನಾವು ಇಲ್ಲಿ ಓನರ್ನವರಿಗೆ ನೋಟಿಸ್ ಕೊಟ್ಟಿದ್ದೇವೆ. ಯಾವ ಓನರ್ಗೆ? ನಮ್ಗೆ ನೋಟಿಸ್ ನಿಮ್ಮ ರಿಜಿಸ್ಟರ್ ಈಗಿನ ಓನರ್ ಜಾಸ್ತಿ ಉಂಟಾ? ಹೇಗೆ ಬಂತು? ಹೇಗೆ ಬಂತು? ಚೇಂಜ್ ಆಗಿದೆ. ನಂದು ಅಷ್ಟೇ, ಇವತ್ತು ಅಷ್ಟೇ. ನಾವು ಓನರ್ ಹಾಗೆ ಯಾವುದೇ ಪ್ರೆಮಿಸಸ್ಸಿಗೆ ನೀವು ಮಾತ್ರ ಕೊಡಬಾರದು. ಬೇರೆ ಸ್ಟ್ರಿಕ್ಟ್ಲಿ ಆರ್ಡರ್ ಇದೆ. ಒಂದೇನು ಸುಪ್ರೀಂ ಕೋರ್ಟ್ ಆದೇಶ ಕೊಡೋದು ಬಂತೀವಿ, ಇದೆ ನಮ್ಮ ಹತ್ರ. ಅದನ್ನು ಅತಂತ್ರ ಪರಿಸ್ಥಿತಿ. ಮತ್ತೆ ವಕೀಲ ಇಷ್ಟು ರ್ಯಾಶ್ ಅಲ್ಲಿ ನಮಗೆ ಸಮಸ್ಯೆ ಆದಾಗ ನಮಗೆ ರೈಟ್, ನಮಗೆ ಪಂಚಾಯತಿ ಅವರು ನೋಡಿ ಇಲ್ಲದೆ ಮಾತಾಡಿದ್ರ ಅದೆಲ್ಲ ನೋಡಿ ನಿಯಮ ಬಿಟ್ಟು ಹೋಗ್ಬೇಕಿಲ್ಲ. ನಗರ ಪಂಚಾಯತ್ ಯಾವತ್ತು ಬರ್ತಾರಲ್ಲ ಅವರನ್ನೊಂದು ಕ್ಲೀನ್ ಆಗಿ ನಿಲ್ಲಿಸಿ. ಐಟಿ ರೋಡ್, ನಿಮ್ಮ ಆಫೀಸ್ ಹೋಗುವ ರೋಡ್, ಪಿಎಪಿಗಳೆಲ್ಲ ಬರ್ತಾರೆ, ಮಿನಿಸ್ಟರ್ಗಳೆಲ್ಲ ಬರ್ತಾರೆ. ಅವ್ರು ಎಷ್ಟೋ ಸರಿ ಕ್ಲಿಯರ್ ಮಾಡಿಸಿದ್ದಾರೆ. ಇದನ್ನು ಕಾಮನ್ ಸೆನ್ಸ್ ಆಗಿ ಯಾರು ಆ ಓನರ್ ಅನ್ನು ಇದು ಮಾಡ್ಕೋಬೇಕು. ಅಟ್ಲೀಸ್ಟ್ ನಮಗೆ ಬಾಕಿ ಟೈಮಲ್ಲಿ ಸರ್ಕಾರಿ ಜಾಗವನ್ನು ಪಾರ್ಕಿಂಗಿಗೆ ಬಿಡ್ತಾರೆ, ಯೂಸ್ ಮಾಡಿ. ಇಂಥ ಟೈಮಲ್ಲಾದ್ರೂ ನಾವು ಆಫೀಸ್ ಟೈಮಲ್ಲಿ ಕರೆಕ್ಟ್ ಅಲ್ವಾ? ಇಂಥವರನ್ನು ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಬಾಕಿ ಇವಾಗ ಸಾಂತೋಮ್ ಟವರ್ ಅಲ್ಲಿ ನೋಡಿ, ಒಬ್ಬ ಇವನು ವಾಚ್ಮ್ಯಾನ್ ಇದು ನೋಡಿತಾ ಇರ್ತಾನೆ, ನಿಲ್ಲಿಸಬೇಡಿ ಅಂತ ಹೇಳಿ. ಅವ್ರು ಪಾರ್ಕರಿಗೆ ಯಾಕೆ ಉಪದ್ರ ಮಾಡಲ್ಲ? ಹೇಳುದು ವ್ಯವಸ್ಥೆಯನ್ನು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನಾವು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾರೆ. ಅಲ್ಲಿ ದೂರ ಕೊಟ್ಟು ಇನ್ನೊಬ್ರು ಮಾತ್ರ ಬಾಕಿ. ನಿಮ್ಮವರೇ ಎಸಿ ದೂರ ಕೊಡ್ಲಿಕ್ಕೆ ಒಂದು ಫೋಟೋ ತೆಗೆದು ಕಳಿಸಿ 3 ಸಲ ಕಾಮೆಂಟ್ ಮಾಡಿ ಹೊಂದಾಣಿಕೆ ಮಾಡ್ಕೊಳ್ಳಿ. ನಾವು ಬಿಲ್ಡಿಂಗ್ ಅನ್ನು ಒಟ್ಟಿಗಿರುವಂತ ಈಗ ಟ್ಯಾಕ್ಸ್ ಹಣ ಫೋಟೋ ಇದೆ, ಡಾಕ್ಯುಮೆಂಟ್ಸ್ ಎಷ್ಟು ಬಂದು ಉಂಟು, ಅಲ್ಲಿ ನೀರು ಫುಲ್ ಆಗಿ ತುಂಬಿಕೊಂಡು ಬೋಟ್ ರಸ್ತೆಯಲ್ಲಿ ನಡಿಲಿಕ್ಕೆ ಆಗೋದು. ಶಾಲೆ ಮಕ್ಕಳು ಓಟಿ ಹೋಗೋದು ನೋಡಿ ಸರ್. ಫೋಟೋ ಪಟ್ಟಣ ಪಂಚಾಯತ್ನಲ್ಲಿ ಸುದೀರ್ಘವಾಗಿ ನಡೆದ ಚರ್ಚೆಯ ಬಳಿಕ ಪ್ರಜಾಪ್ರಕಾಶ ನ್ಯೂಸ್ ವಾಹಿನಿ ಜೊತೆ ಮಾತನಾಡಿದ ವಿಘ್ನೇಶ ಸಿಟಿ ಕಾಂಪ್ಲೆಕ್ಸ್ನ ಬಾಡಿಗೆದಾರರು, ಚರಂಡಿಯ ಹಾಸುಗಲ್ಲು ಮುಚ್ಚುವಂತೆ ಪಟ್ಟಣ ಪಂಚಾಯತ್ಗೆ ಈ ಮೊದಲೇ ಮೌಖಿಕವಾಗಿ ಹಾಗೂ ಲಿಖಿತವಾಗಿ ಮನವಿಯನ್ನು ನೀಡಿದ್ರೂ ಯಾವುದೇ ಸ್ಪಂದನೆ ನೀಡಿಲ್ಲ. ಇಂದು ಕೊಟ್ಟ ಮನವಿಗೂ ಸಮಂಜಸವಾದ ಉತ್ತರ ಸಿಕ್ಕಿಲ್ಲ. ಪಟ್ಟಣ ಪಂಚಾಯತ್ಗೆ ವಿಘ್ನೇಶ ಸಿಟಿ ಕಾಂಪ್ಲೆಕ್ಸ್ ಟಾರ್ಗೆಟ್ ಆಗಿದೆ. ತಾಲೂಕಿನ ಬೇರೆ ಯಾವುದೇ ಕಟ್ಟಡದ ಮುಂದಿರುವ ಚರಂಡಿ ವ್ಯವಸ್ಥೆಯ ಬಗ್ಗೆ ಕಾಳಜಿಯೂ ಇಲ್ಲ, ದೂರೂ ಇಲ್ಲ. ಇದೊಂದು ಯಕ್ಷ ಪ್ರಶ್ನೆಯಾಗಿದೆ ಎಂದಿದ್ದಾರೆ. ಬೆಳ್ತಂಗಡಿಯ ಕೇಂದ್ರ ಭಾಗದಲ್ಲಿರುವ ವಿಘ್ನೇಶ್ ಸಿಟಿ ಕಾಂಪ್ಲೆಕ್ಸ್, ಇದರ ಮುಂಭಾಗದಲ್ಲಿರುವ ಚರಂಡಿಯ
ಈ ಹಾಸುಗಲ್ಲನ್ನು ನಗರ ಪಂಚಾಯತ್ನವರು ತೆಗೆದು ಅದನ್ನು ಹಾಗೆ ಬಿಟ್ಟಿದ್ದರು. ಇದರಿಂದ ವಿಘ್ನ ಸಿಟಿ ಕಾಂಪ್ಲೆಕ್ಸ್ನಲ್ಲಿರುವ ಆಫೀಸ್ಗಳಿಗೆ ಬರುವ ಸಾರ್ವಜನಿಕರಿಗೆ ಮತ್ತು ಆಚೀಚೆ ಓಡಾಡುವ ಸಾರ್ವಜನಿಕರಿಗೆ ತುಂಬ ಕಷ್ಟ ಆಗ್ತಾಯಿತ್ತು. ಸುಮಾರು 35ಕ್ಕೂ ಹೆಚ್ಚಿನ ಆಫೀಸ್ಗಳು, ಬ್ಯಾಂಕ್ಗಳು, ನೋಟರಿ ವಕೀಲರುಗಳು, ಹೋಟೆಲ್ ಮುಂತಾದ ಹಲವು ಅಂಗಡಿಗಳಿಂದ ಕೂಡಿದಂಥ ಈ ಕಾಂಪ್ಲೆಕ್ಸಿಗೆ ಸಾರ್ವಜನಿಕರಿಗೆ ಬರಲಿಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು. ಈ ಬಗ್ಗೆ ಹಲವು ಬಾರಿ ಮೌಖಿಕವಾಗಿ ಹಾಗೂ ಲಿಖಿತವಾಗಿ ನಗರ ಪಂಚಾಯತ್ನವರಿಗೆ ಮನವಿಯನ್ನು ಕೊಟ್ಟು ಆದಷ್ಟು ಬೇಗ ಈ ಚರಂಡಿಯನ್ನು ಮುಚ್ಚಿಸುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿಕೊಂಡರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಇದರ ಬಗ್ಗೆ ತಹಶೀಲ್ದಾರಿಗೂ ಹಾಗೂ ಅಸಿಸ್ಟೆಂಟ್ ಕಮಿಷನರ್ ಪುತ್ತೂರು ಇವರಿಗೂ ಕೂಡ ದೂರನ್ನು ದಾಖಲು ಮಾಡಲಾಗಿತ್ತು. ಅವರು ಕೂಡ ಕೆಲವು ನಿರ್ದೇಶನ ಕೊಟ್ಟಿದ್ದರು, ಆದರೂ ಕೂಡ ಯಾವುದೇ ಫಲಪ್ರದವಾಗಲಿಲ್ಲ ಎನ್ನುವ ಕಾರಣದಿಂದ ಇಂದು ವಿಘ್ನೇಶ್ ಸಿಟಿ ಕಾಂಪ್ಲೆಕ್ಸ್ನಲ್ಲಿ ವ್ಯವಹಾರ ಮಾಡುತ್ತಿರುವಂತಹ ಕೆಲವು ಅಂಗಡಿಯ ಮಾಲೀಕರು ಹಾಗೂ ಉಳಿದ ಬಾಡಿಗೆದಾರರೆಲ್ಲರೂ ಸೇರಿಕೊಂಡು ಹಾಗೂ ಸಾರ್ವಜನಿಕರು ಸೇರಿಕೊಂಡು ನಗರ ಪಂಚಾಯತಿಗೆ ಬಂದು ಇದರ ಮನವಿಯನ್ನು ಕೊಟ್ಟಿದ್ದೇವೆ. ಈ ಮನವಿಯನ್ನು ಮುಖ್ಯಾಧಿಕಾರಿಗಳು ಸ್ವೀಕರಿಸಿದ್ದಾರೆ. ಆದರೆ ಸಮಂಜಸವಾದ ಉತ್ತರವನ್ನು ಇನ್ನೂ ನೀಡಲಿಲ್ಲ. ಈ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಲಿಲ್ಲ, ಮಾಡಬೇಕು ಅಂತ ಹೇಳಲಿಲ್ಲ. ನಾಳೆ ನಡೆಯಲಿರುವ ನಮ್ಮ ಸಾಮಾನ್ಯ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಂಡು ಮತ್ತೆ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಆದರೆ ಇಷ್ಟು ದಿನಗಳಿಂದ ಅನುಭವಿಸಿಕೊಂಡು ಬಂದಿರುವ ಈ ಸಂಕಷ್ಟವು ಕೂಡ ಇನ್ನೂ ಕೂಡ ಬಹುಶಃ ಸಾರ್ವಜನಿಕರು ಮುಂದೆ ಕೂಡ ಪಡಬೇಕು ಅನ್ನುವಂಥದ್ದು ನಮ್ಗೆ ಅನಿಸ್ತಾ ಇದೆ. ಆದರೆ ಒಂದು ವಿಶೇಷ ಏನಂದರೆ ಬೆಳ್ತಂಗಡಿಯಲ್ಲಿ ಎಲ್ಲದಕ್ಕೂ ಟಾರ್ಗೆಟ್ ಆಗುವಂಥದ್ದು ವಿಘ್ನ ಸಿಟಿ ಕಾಂಪ್ಲೆಕ್ಸ್ ಮಾತ್ರ. ಹಲವಾರು ಕಟ್ಟಡಗಳು ಇಲ್ಲಿ ಉಂಟು, ಬಹುಮಡಿ ಕಟ್ಟಡಗಳು ಇಲ್ಲಿ ಉಂಟು. ಅಲ್ಲಿಯ ಚರಂಡಿ ವ್ಯವಸ್ಥೆ ಬಗ್ಗೆ ಯಾವುದೇ ಕಾಳಜಿ ಯಾರಿಗೂ ಇಲ್ಲ, ಅದರ ಬಗ್ಗೆ ಯಾವ ದೂರೂ ಇಲ್ಲ. ಆದರೆ ಕೇವಲ ವಿಘ್ನ ಸಿಟಿಯನ್ನು ಮಾತ್ರ ಪದೇ ಪದೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಇದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಾವು ವಿಘ್ನ ಸಿಟಿಯಲ್ಲಿ ಕೆಲಸ ಮಾಡುತ್ತಿರುವಂಥ ಬಾಡಿಗೆದಾರರಾಗಲಿ ಮಾಲೀಕರಾಗಲಿ ಇದರ ಬಗ್ಗೆ ತೀವ್ರವಾದ ಹೋರಾಟ ಅಥವಾ ಸಂಬಂಧಪಟ್ಟವರಿಗೆ ಮನವಿ ಮಾಡುವುದರ ಮೂಲಕ ಕ್ರಮ ಕೈಗೊಳ್ಳುವುದಕ್ಕೆ ಆಗ್ರಹಿಸ್ತಿದ್ದೇವೆ. ಈಗ ಮಳೆಗಾಲದಲ್ಲಿ ನೀರು ಬ್ಲಾಕ್ ಆಗುವಂಥ ನಮಗೆ ಕಾಣ್ತಾ ಉಂಟು. ಆದರೆ ಇದು ಮಳೆಗಾಲ ಆದ ಮೇಲೆ ಈ ರೀತಿಯ ಚರಂಡಿಯನ್ನು ತೆರವುಗೊಳಿಸುವ ಕಾರಣ ಏನಂತ ಗೊತ್ತಿಲ್ಲ. ಹಾಗೂ ಇದರ ಓನರ್ಗಳು ಈ ಹಿಂದೆ ಬೇರೆ ಓನರ್ ಇದ್ದರು. ಈಗ ಆ ಕಟ್ಟಡವನ್ನು ಒಂದು ಸೊಸೈಟಿಯು ಪರ್ಚೇಸ್ ಮಾಡಿದೆ. ಅವರಿಗೆ ನೋಟಿಸ್ ಕೊಟ್ಟಿರೋ ಬಗ್ಗೆ ನಮಗಾಗಲಿ ಅಥವಾ ಅಲ್ಲಿ ಇನ್ನೂ ಕೆಲವು 4 ಜನ ಓನರ್ಶಿಪ್ನಲ್ಲಿ ಕಟ್ಟಡವನ್ನು ವಹಿಸಿಕೊಂಡಿದ್ದಾರೆ, ಕಟ್ಟಡದ ಅಂಗಡಿಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಯಾವುದೇ ರೀತಿಯ ನೋಟಿಸನ್ನು ಕೊಡದೆ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊಸೈಟಿಯವರನ್ನು ಕರೆದು ಈ ವಿಚಾರ ಬಗ್ಗೆ ಹೇಳಿದ್ದೇವೆ. ಅವರು ಕೂಡ ನಗರ ಪಂಚಾಯತ್ಗೆ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದಾರಂತೆ. ಮಾತ್ರವಲ್ಲ, ಅವರು ತಹಶೀಲ್ದಾರ್ ಹಾಗೂ ಎ ಸಿ ಅವರಿಗೂ ಕೂಡ ಇದರ ಬಗ್ಗೆ ದೂರನ್ನು ನೀಡಿದ್ದಾರೆ. ನಗರ ಪಂಚಾಯತಿನ ಇದು ಜವಾಬ್ದಾರಿ ಆಗಿರ್ತದೆ. ಯಾಕಂದರೆ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಆದರೆ ಅಥವಾ ಆ ಸಾರ್ವಜನಿಕ ಚರಂಡಿ, ಈ ಚರಂಡಿ ಎನ್ನುವಂಥದ್ದು ಸಾರ್ವಜನಿಕ ಸೊತ್ತಾಗಿರ್ತದೆ, ಅದು ಸರ್ಕಾರಿ ಸೊತ್ತಾಗಿರ್ತದೆ. ಈ ಚರಂಡಿಯನ್ನು ರಕ್ಷಿಸುವುದು ಅಥವಾ ಚರಂಡಿಯನ್ನು ಉಳಿಸಿಕೊಳ್ಳುವಂಥದ್ದು ಸರ್ಕಾರದ ಕೆಲಸ ಆಗಿರ್ತದೆ. ಇದು ಓನರಿಗೂ ಬರುವುದಿಲ್ಲ. ಅದು ಚರಂಡಿ ಎನ್ನುವಂಥದ್ದು ಒಬ್ಬ ಪ್ರೈವೇಟ್ ಜಾಗದಲ್ಲಿದ್ದರೂ ಕೂಡ ಅದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಅದನ್ನು ಸೂಕ್ತ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು ಅಂಥೇಳಿ ಮುಖ್ಯಾಧಿಕಾರಿಗಳಿಗೆ ಫೋನ್ ಮೂಲಕ ಅಸಿಸ್ಟೆಂಟ್ ಕಮಿಷನರ್ ಹೇಳಿದ್ದಾರೆ. ಮಾತ್ರವಲ್ಲ, ಇದನ್ನು ಕೂಡಲೇ ಕಾರ್ಯಗತಗೊಳಿಸಬೇಕು, 1 ವಾರದಲ್ಲಿ ಇದನ್ನು ಮುಚ್ಚುವಂಥ ಕ್ರಮವನ್ನು ಮಾಡಬೇಕು. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತಾದರೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಆಗ ಮುಖ್ಯಾಧಿಕಾರಿಗಳು ಇದು ಆಡಳಿತ ಮಂಡಳಿಯ ಒಪ್ಪುವುದಿಲ್ಲ ಅಂತ ಹೇಳಿದಾಗ ಅವರನ್ನು ನೀವು ಕನ್ವಿನ್ಸ್ ಮಾಡಿ ಆದರೂ ಒಪ್ಪಿಸಬೇಕು, ಇದು ನಮ್ಮ ಸರ್ಕಾರದ ಜವಾಬ್ದಾರಿ ಅಂತೇಳಿ ಹೇಳಿದ್ದಾರೆ. ಆದರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳುವಂಥದ್ದು ದುರದೃಷ್ಟಕರ. ಹಲವು ಪ್ರಾಯ ಆದವರು, ಸಣ್ಣ ಮಕ್ಕಳು, ಮಹಿಳೆಯರು ಬಿದ್ದದ್ದು ನಮಗೆ ಕಂಡುಬಂದಿದೆ. ಆದರೆ ಮೊನ್ನೆ ದಿನ ಮಾತ್ರ ಒಂದು ಮಹಿಳೆ ಬಿದ್ದು ಗಂಭೀರ ಗಾಯಗೊಂಡು ಬೆಳ್ತಂಗಡಿಯಲ್ಲಿ ಚಿಕಿತ್ಸೆ ಸಿಗದೆ ಮಂಗಳೂರಿನಲ್ಲಿ ಸರ್ಜರಿ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿದೆ ಅಂತೆ. ಅದಕ್ಕೆ ಮಹಿಳೆಯ ಕುಟುಂಬದವರು ಹಾಗೂ ಅವರಿಗೆ ಸೇರಿದ ಕೆಲವು ಸಂಬಂಧಿಕರು ಬಂದು ಈಗಾಗಲೇ ಅವರು ವಕೀಲರನ್ನು ಮಾತಾಡಿದ್ದಾರೆ. ಈ ಬಗ್ಗೆ ಸರ್ಕಾರ ಸಂಸ್ಥೆ ಅಂದರೆ ನಗರ ಪಂಚಾಯತ್ನ ನಿರ್ಲಕ್ಷ್ಯದಿಂದಾಗಿ ಆ ಮಹಿಳೆಗೆ ಅಂತಹ ಗಂಭೀರ ಸ್ವರೂಪವಾದ ಗಾಯ ಆಗಿದೆ. ಹಾಗಾಗಿ ಇದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎನ್ನುವ ದೃಷ್ಟಿಯಲ್ಲಿ ಈಗಾಗಲೇ ಅವರು ವಕೀಲರ ಜೊತೆ ಮಾತಾಡ್ತಾ ಇದ್ದಾರೆ. ಬಹುಶಃ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಅಂತ ಅನಿಸ್ತದೆ. ಘಟನೆಯ ಕುರಿತು ಏನಾಗಿತ್ತು ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರಾಜೇಶ್ ಅವರನ್ನು ಪ್ರಶ್ನಿಸಿದಾಗ ಅವರು ನೀಡಿದ ಉತ್ತರ ಹೀಗಿತ್ತು. ಮಳೆಗಾಲದ ಸಮಯದಲ್ಲಿ ವಿಘ್ನೇಶ ಸಿಟಿ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿರುವ ಚರಂಡಿಯಲ್ಲಿ ಮಳೆ ನೀರು ಹಾಗೂ ತ್ಯಾಜ್ಯಗಳು ನಿಂತು ಕೆಟ್ಟ ವಾಸನೆ ಬರ್ತಾ ಇತ್ತು. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇತ್ತು. ಈ ಕುರಿತು ಪಟ್ಟಣ ಪಂಚಾಯತ್ ಗಮನಹರಿಸಿ ಕಟ್ಟಡಕ್ಕೆ ಸಂಬಂಧಿಸಿದ ಮಾಲಕರಿಗೆ ನೋಟಿಸ್ ಮೂಲಕ ಮಾಹಿತಿ ನೀಡಿದರೂ ಅವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿರಲಿಲ್ಲ. ಹೀಗಾಗಿ ಪಟ್ಟಣ ಪಂಚಾಯತ್ ಚರಂಡಿಯ ಹಾಸುಗಲ್ಲು ತೆರೆದು ಚರಂಡಿಯನ್ನು ಸ್ವಚ್ಛಗೊಳಿಸಿದೆ. ಆದರೆ ಚರಂಡಿಯ ಮೇಲಿನ ಹಾಸುಗಲ್ಲು ಮುಚ್ಚಬೇಕು, ಅದರಿಂದ ತೊಂದರೆ ಆಗ್ತಾ ಇದೆ ಎಂಬ ಕುರಿತು ಈ ತನಕ ಯಾವುದೇ ದೂರು ಬಂದಿಲ್ಲ. ಸದ್ಯ ಇಂದು ಕಟ್ಟಡ ಮಾಲೀಕರು ಹಾಗೂ ಬಾಡಿಗೆದಾರರು ನೀಡಿರುವ ದೂರಿನ ಕುರಿತು ಡಿಸೆಂಬರ್ 31 ಅಂದರೆ ನಾಳೆ ನಡೆಯುವ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ.
ಯಾರಿಗೂ ಮಾಹಿತಿ ನೀಡದೆ ಏಕಾಏಕಿ ಚರಂಡಿಯನ್ನು ತೆರವುಗೊಳಿಸಿದ್ದೀವಿ ಅಂತೇಳಿ ಇದು ಸತ್ಯಕ್ಕೆ ದೂರವಾದ ಮಾತು. ಯಾಕೆ ಅಂತೇಳಿದರೆ ಇದು ನಮ್ಮದು ಕಳೆದ ನವಂಬರ್ ತಿಂಗಳ 19ನೇ ತಾರೀಕಿಗೆ ಸಾಮಾನ್ಯ ಸಭೆ ನಡೆಯಿತು. ಅದರಲ್ಲಿ ಒಂದು ಚರ್ಚೆ ಆಯಿತು. ಕೋರ್ಟ್ ಮುಖ್ಯ ರಸ್ತೆಗೆ ಹೋಗುವಂಥ ರಸ್ತೆಯಲ್ಲಿ ಮಳೆ ನೀರು ನಿಂತು ಸಾರ್ವಜನಿಕರಿಗೆ ಸಮಸ್ಯೆ ಆಗುವ ಬಗ್ಗೆ ಈ ಬಗ್ಗೆ ಚರ್ಚೆ ವಿಮರ್ಶೆ ಮಾಡಿದಾಗ ವಿಘ್ನೇಶ್ ಸಿಟಿ ಮುಂದುಗಡೆ ಇರುವಂಥ ಚರಂಡಿ ಎಲ್ಲ ಬ್ಲಾಕ್ ಆಗಿರೋದ್ರಿಂದ ಈ ಸಮಸ್ಯೆ ಬಂದಿರೋದು. ಇದನ್ನು ಎಲ್ಲ ಕಡೆಯಿಂದ ನಾವು ಎಲ್ ಶೇಪಲ್ಲಿರುವಂಥ ಚರಂಡಿಯನ್ನು ಎಲ್ಲ ಸ್ಲ್ಯಾಬನ್ನು ತೆಗೆದು ಹೂಲತ್ತುವ ಕೆಲಸವನ್ನು ಅತಿ ತುರ್ತಾಗಿ ಮಾಡಬೇಕಂತೇಳಿ ಒಂದು ನಿರ್ಣಯ ಆಗಿರೋದ್ರಿಂದ ನಾವು ಆ ಬಿಲ್ಡಿಂಗ್ ಮಾಲಕರೇನಿದ್ದಾರೆ, ನಮ್ಮ ರಿಜಿಸ್ಟ್ರಲ್ಲಿ ಯಾರು ಮಾಲಕರಿದ್ದಾರೆ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನು ನೋಟಿಸ್ ಮೂಲಕ ನೀಡಿದ್ದೇವೆ. ಅವರಿಂದ ನಮಗೆ ಯಾವುದೇ ಒಂದು ಸ್ಪಂದನೆ ಬರದೇ ಇದ್ದಾಗ ನಾವು ನಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಿದ್ದೇವೆ. ಯಾಕಂದರೆ ನನ್ನ ಬಳಿ ಇವತ್ತೇ ಆ ಬಿಲ್ಡಿಂಗ್ನವರು ಬಂದಿರೋದು. ಇಲ್ಲಿವರೆಗೆ ಯಾವುದೇ ಬಾಡಿಗೆದಾರರಾಗಲಿ ಕಟ್ಟಡದ ಮಾಲಕರಾಗಲಿ ಅಥವಾ ಈಗ ಪ್ರಸ್ತುತ ಏನು ಕಟ್ಟಡ ಮಾಲಕರು ಬೇರೆ ಇದ್ದಾರೆ ಅಂತೇಳಿದರೆ ಅವರು ಕೂಡ ಯಾರು ಕೂಡ ನನ್ನ ಹತ್ರ ಕೂಡ ಬರಲಿಲ್ಲ. ನಮ್ಮ ಮೇಲಾಧಿಕಾರಿ ಹತ್ರ ದೂರು ಸಲ್ಲಿಸಿದರೆ ನಾವು ಮೇಲಾಧಿಕಾರಿಯವರಿಗೆ ಈ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದೇನೆ. ಆದರೆ ಇವತ್ತೇ ನನ್ನ ಗಮನಕ್ಕೆ ಈ ಸಾರ್ವಜನಿಕರು ಬಂದು ಈ ಅರ್ಜಿಯನ್ನು ಕೊಟ್ಟಿರೋದು. ನಾನು ಮೊನ್ನೆ ಬಂದಾಗಲೂ ಹೇಳಿದ್ದೇನೆ, ಇದುವರೆಗೆ ಯಾರು ಬರೋದವರು ಈಗ ಬಂದಿದ್ದು ಒಳ್ಳೆಯದೇ ಐತೆ. ಯಾಕಂದರೆ ನಾಳೆ ನಮ್ಮ ಮೀಟಿಂಗ್ ಇದೆ. ಈ ಮೀಟಿಂಗಲ್ಲಿ ಈ ವಿಷಯವನ್ನು ದೂರಿನ ಅರ್ಜಿಯನ್ನು ಇಟ್ಟು ಅದನ್ನು ಕೌನ್ಸಿಲ್ ಬಾಡಿಗೆ ಏನು ನಿರ್ಣಯ ಮಾಡ್ತಿದೆ ಅದರ ಪ್ರಕಾರ ನಾವು ಕೆಲಸ ಮಾಡ್ತೇವೆ. ನಮ್ಮ ಮುನ್ಸಿಪಲ್ ಆ್ಯಕ್ಟಲ್ಲಿ ಏನಿದೆ ಅದನ್ನು ಮಾಡಬೇಕಂತೇಳಿ ಅವರಿಗೂ ಕೂಡ ನಾನು ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇನೆ. ಇದು ಚರಂಡಿಯಲ್ಲಿ ಮಣ್ಣು ನಿಂತ ಕಾರಣ ಅಲ್ಲಿ ಮಳೆ ನೀರು ಸರಾಗವಾಗಿ ಹರಿಯದೆ ಆ ಕಡೆ ನೀರು ನಿಂತು ರಸ್ತೆ ಹೊಂಡಗಳು ಬೀಳ್ತಾ ಇದೆ ಸರ್. ಅದಕ್ಕಾಗಿ ನಾವು ಎಲ್ಲ ಕ್ಲೀನ್ ಮಾಡ್ತೇವೆ. ಇನ್ನೊಂದು ಸಮಾಚಾರ ಏನಂದರೆ, ನಾವು ಚರಂಡಿದು ಸ್ಲ್ಯಾಬ್ ಎತ್ತುವಾಗ ಅಲ್ಲಿ ಒಂದು ಪೈಪು ಕೂಡ ನಮಗೆ ಕಾಡಿತ್ತು. ಅದನ್ನು ಪರಿಶೀಲನೆ ಮಾಡುವಾಗ ಬಿಲ್ಡಿಂಗ್ನ ಗಲೀಜು ನೀರು ಕೂಡ ಆ ಚರಂಡಿಯಲ್ಲಿ ಹೋಗ್ತಾ ಇತ್ತು. ಇದು ಒಂದು ಸೂಕ್ತ ಕಾರಣವಂತೇಳಿ ನಾವು ಅದನ್ನು ಕೂಡ ಬಂದ್ ಮಾಡಿದ್ದೇವೆ. ಆಮೇಲೆ ಸ್ಲ್ಯಾಬ್ ಹಾಕುವ ವಿಚಾರಕ್ಕೆ ಬಂದಾಗ ನಾವು ಅಲ್ಲೆಲ್ಲ ಒಂದೊಂದು ಎರಡೆರಡು ಸ್ಲ್ಯಾಬ್ ಹಾಕಿ ಕೊಡ್ತಿದ್ದೀವಿ ಅಂತೇಳಿ ನಮ್ಮ ಎ ಸಿ ಅವರಿಗೆ ನಾನು ಮನವರಿಕೆ ಮಾಡಿದ್ದೇನೆ. ಅವರು ಪೂರ್ತಿ ಮುಚ್ಚಲಿಕ್ಕೆ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ಇಲ್ಲ ಸರ್, ಇದು ಈಗ ನಮ್ಮ ಕೌನ್ಸಿಲ್ ಮೀಟಿಂಗಲ್ಲಿ ಇಟ್ಟು ಚರ್ಚೆಯಾಗಿ ಅನಂತರ ಇದರ ಬಗ್ಗೆ ಕ್ರಮ ಕೈಗೊಳ್ತೇವೆ ಅಂತೇಳಿ ಅವ್ರ ಗಮನಕ್ಕೆ ತಂದಿದ್ದೇನೆ. ಹಾಗೂ ತಹಸೀಲ್ದಾರಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಈಗ ಬಿಲ್ಡಿಂಗ್ನ ಮಾಲಕರು ಕೂಡ ಮೊನ್ನೆ ಗುರುವಾರ ಬಂದು ಒಂದು ಅರ್ಜಿಯನ್ನು ಮನವಿಯನ್ನು ಕೊಟ್ಟಿದ್ದಾರೆ. ಅಂದರೆ ಆ ಚರಂಡಿಗೆ ತೆಗೆದಿರುವಂಥ ಸ್ಲ್ಯಾಬನ್ನು ಮುಚ್ಚಿಕೊಡ್ಬೇಕಂತೇಳಿ ಆ ಅರ್ಜಿ ಕೂಡ, ಮತ್ತು ಇವತ್ತು ಬಂದ ಸಾರ್ವಜನಿಕರಂದರೆ ಅಲ್ಲಿ ಏನು ಬಾಡಿಗೆದಾರರು ಇದ್ದಾರೆ ಅವರ ಅರ್ಜಿಯನ್ನು ಕೂಡ ನಾಳೆ ಮೀಟಿಂಗಲ್ಲಿ ನಾವು ಇಡ್ತಾ ಇದ್ದೇವೆ. ಇಲ್ಲಿವರೆಗೆ ಎಲ್ಲರಿಗೂ ತಿಳಿದಿರುವಂಥ ವಿಚಾರ, ಅಲ್ಲಿ ಒಂದು ಪಾರ್ಕಿಂಗ್ ಜಾಗ ಇಲ್ಲ. ಎಲ್ಲ ರಸ್ತೆಯಲ್ಲಿ ಗಾಡಿಯನ್ನು ನಿಲ್ಲಿಸ್ಕೊಂಡು ನಮ್ಮ ಗಾಡಿ ಬರುವಾಗಲೇ ನನಗೆ ಎಷ್ಟೋ ಸಲ ಇದ್ರ ಬಗ್ಗೆ ಸಮಸ್ಯೆ ಆಗಿತ್ತು. ಆದರೂ ನಾವು ಏನೋ ಸಾರ್ವಜನಿಕರು ಅಡ್ಡಾಡ್ತಾ ಇದ್ದಾರೆ ಅಂತೇಳಿ ನಾವು ಸುಮ್ಮನೆ ಇದ್ವಿ. ಈ ಒಂದು ನಿರ್ಣಯ ಆದ ಕಾರಣ ನಾವು ಆ ಕೆಲಸವನ್ನು ಮಾಡಬೇಕಾಯಿತು. ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಜಯನಂದಗೌಡ ಅವರು ಮಾತನಾಡಿ, ಖಾಸಗಿ ಕಟ್ಟಡದ ಮುಂಭಾಗದಲ್ಲಿರುವ ಸಮಸ್ಯೆಯನ್ನ ಖಾಸಗಿಯವರೇ ಸರಿಪಡಿಸಿಕೊಳ್ಳಬೇಕು. ಇದು ಪಟ್ಟಣ ಪಂಚಾಯತ್ನಿಂದ ಸಾಧ್ಯ ಇಲ್ಲ ಎಂದಿದ್ದಾರೆ. ಕಳೆದ ಮೀಟಿಂಗಲ್ಲಿ ಒಬ್ಬ ಸದಸ್ಯ ಕೋರ್ಟ್ ಹೋಗುವ ರಸ್ತೆ ವಿಘ್ನೇಶ್ ಬಿಲ್ಡಿಂಗ್ನ ಎದುರು ಎಷ್ಟು ಪ್ಯಾಚ್ ಹಾಕಿದರೂ ಪದೇ ಪದೇ ಹೋಗ್ತಾ ಉಂಟು. ಅದು ಸರಿಯಾಗಬೇಕಾದ್ರೆ ಚರಂಡಿ ನೀರು ನಿಲ್ಲುವಂತ ಆಗಬಾರ್ದು, ಅದು ಸರಾಗಾಗಿ ಹೋಗುವಾಗ ಆಗಬೇಕು. ಇದನ್ನು ವ್ಯವಸ್ಥೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಏಕಾಏಕಿ ಅಲ್ಲ, ನಮಗೆ ಆ ಕಟ್ಟಡ ಮಾಲಕರು ಯಾರು ನಮ್ಮ ಪಂಚಾಯತಲ್ಲಿ ಹೆಸರುಂಟು ಅವರಿಗೆ ನಾವು ನೋಟಿಸ್ ಆಲ್ರೆಡಿ ಕೊಟ್ಟಿದ್ದೇವೆ. ಕೊಟ್ಟರು ಅವರು ಅದನ್ನು ವ್ಯವಸ್ಥೆ ಮಾಡಲಿಲ್ಲ. ಆ ನಂತರ ನಾವು ನೀರು ಸರಾಗಾಗಿ ಹೋಗಬೇಕೆಂಬ ಉದ್ದೇಶದಿಂದ ಸ್ಲ್ಯಾಪನ್ನು ತೆಗೆದು ಚರಂಡಿಯನ್ನು ಕ್ಲೀನ್ ಮಾಡಿ ಎಲ್ ಟೈಪಲ್ಲಿ ಕ್ಲೀನ್ ಮಾಡಿದ್ದೇವೆ. ವಾಪಸ್ ನಾವು IBಗೆ ಹೋಗುವ ರಸ್ತೆಯ ಚರಂಡಿಯನ್ನು ಕ್ಲೀನ್ ಮಾಡಿದ್ದೇವೆ. ವಾಪಸ್ ಕೋರ್ಟ್ ಹೋಗೋ ರೋಡಲ್ಲಿ ಫುಲ್ಲು ಚರಂಡಿ ಬ್ಲಾಕ್ ಆಗಿತ್ತು. ಆ ರಸ್ತೆಯನ್ನು ಓಪನ್ ಮಾಡಿ ಚರಂಡಿ ತೆಗೆದು ಅದನ್ನು ಕ್ಲೀನ್ ಮಾಡಿ ನೀರು ಸರಾಗಾಗಿ ಹೋಗುವ ಹಾಗೆ ಮಾಡಿದ್ದೇವೆ. ಈ ಹಿಂದೆ 1 ವರ್ಷದ ಮೊದಲು ಕೂಡ ಅಲ್ಲಿ ಹಾಸ್ಟೆಲಲ್ಲಿತ್ತು, ಅದರ ನೀರು ಅಲ್ಲಿ ಮಕ್ಕಳ ಪ್ಯಾಂಪರ್ಸ್ ಎಲ್ಲ ಚರಂಡಿಗೆ ಬಿಡ್ತಿದ್ರು. ನಾವು 3 ಸಲ ಅದಕ್ಕೆ ಎಂಡ್ ಕ್ಯಾಪ್ ಹಾಕಿಸಿದ್ದೇವೆ. ಆದರೂ ಅವರು ಪದೇ ಪದೇ ಅದಕ್ಕೆ ನೀರು ಬಿಡ್ತಾ ಒಂದು ಸ್ವಲ್ಪ ಜನರಿಗೆ ವಾಸನೆ ಬರುವಂಥ ರೀತಿ ಬಂತು. ಅದಕ್ಕಾಗಿ ನಾವು ಮಾಡಿದ್ವಿ, ಏಕಾಏಕಿ ಮಾಡಿದಲ್ಲ. 1.5 ವರ್ಷದಿಂದ ಅವರಿಗೆ ನೋಟಿಸ್ ಕೊಡ್ತಾ ಇದ್ದೇವೆ, ಮುಖಾಂತರ ಕರೆದು ಹೇಳ್ತಾ ಇದ್ದೇವೆ. ಬಿಸ್ನೆಸ್ ಬಿಲ್ಡಿಂಗ್ ಟಾರ್ಗೆಟ್ ಅಲ್ಲ, ಅಷ್ಟು ದೊಡ್ಡ ಬಿಲ್ಡಿಂಗಲ್ಲಿ ಈಗ ನಾವೇನು ಚರಂಡಿ ಕ್ಲೀನ್ ಮಾಡಿದ್ದೇವೆ, ಎಲ್ಲ ಕಡೆ ನಾವು ಪಂಚಾಯತಿಯಿಂದ ವರ್ಷಕ್ಕೊಮ್ಮೆ ಚರಂಡಿ ಕ್ಲೀನ್ ಮಾಡ್ತೇವೆ. ಅಲ್ಲಿ ಏನು ಸ್ಲ್ಯಾಪ್ ಎಲ್ಲ ಹಾಕಿದ್ರ ಅದನ್ನು ನಾವು ತೆಗಿತೇವೆ. ವಾಪಸ್ ಬೇಕಾದರೆ ಅವರೇ ಹಾಕಿಸಬೇಕು, ಅಥವಾ ಆ ಸ್ಲ್ಯಾಪಿನ ಅಡಿಯಲ್ಲಿ ಅವರೇ ಕ್ಲೀನ್ ಮಾಡಿಸಬೇಕು. ಕೆಲವು ಕಡೆ ಅವರೇ ಕ್ಲೀನ್ ಮಾಡಿಸ್ತಾರೆ, ನೀವು ತೆಗೆದು ಬೇಡ, ನಾವೇ ನಮ್ಮ ಚರಂಡಿ ಅಡಿಯನ್ನು ಸರಾಗವಾಗಿ ನೀರು ಹೋಗೋಗೆ ಮಾಡ್ತೇವೆ ಅಂತ ಹೇಳ್ತೇವೆ. ಅಂಥ ವ್ಯವಸ್ಥೆ ಇದ್ದರೆ ಖಂಡಿತ ನಾವು ತೆಗೆಯೋದಿಲ್ಲ. ಜನರಿಗೆ ತೊಂದರೆ ಆಗುವ ಕೆಲಸ ಯಾವುದೂ ಮಾಡೋದಿಲ್ಲ. ಅಷ್ಟು ದೊಡ್ಡ ಬಿಲ್ಡಿಂಗಲ್ಲಿ ನಮಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಬಿಲ್ಡಿಂಗ್ಗೆ ಮಾಡಲೇಬೇಕಲ್ಲ ಅವರು.
ಪಾರ್ಕಿಂಗ್ ಇರುವ ಬಿಲ್ಡಿಂಗಲ್ಲಿ ಇವರು ಬಾಡಿಗೆ ಕೊಟ್ಟಿದ್ದಾರೆ. ಅದನ್ನು ತೆರವು ಮಾಡಿ ಪಾರ್ಕಿಂಗ್ ಕೊಡಲಿ, ಆಗ ಜನರಿಗೆ ತೊಂದರೆ ಆಗೋದಿಲ್ಲ. ನೋಡಿ, ಈ ಕಡೆ ಬರಲಿಕ್ಕೆ ಆಗೋದಿಲ್ಲ, ತಾಲೂಕು ಆಫೀಸಿಗೆ, ನಗರ ಪಂಚಾಯತಿಗೆ ಎಲ್ಲ ರಸ್ತೆಯಲ್ಲಿ ಗಾಡಿ ನಿಲ್ಲಿಸ್ತಾರೆ. ಇಷ್ಟು ದೊಡ್ಡ ಬಿಲ್ಡಿಂಗ್ ಒಂದು ಪಾರ್ಕಿಂಗ್ ಬೇಕಲ್ವಾ? ಜನರಿಗೆ ಈಗ ಅದನ್ನು ಮುಚ್ಚಳ ಯಾರು ಹಾಕ್ಕೊಡ್ಬೇಕು? ಪಟ್ಟಣ ಪಂಚಾಯತ್ ಅಲ್ಲ. ಪಟ್ಟಣ ಪಂಚಾಯತ್ ಸಾರ್ವಜನಿಕ ರಸ್ತೆಗೆ ಸಾರ್ವಜನಿಕರಿಗೆ ಬೇಕಾದಾಗ ಹಾಕಿಕೊಡಬೇಕು. ಇದೊಂದು ಖಾಸಗಿ ಕಟ್ಟಡಕ್ಕೆ ಹೋಗೋ ಕಾರಣ ಖಾಸಗಿಯವರೇ ಹಾಕಿಸ್ಕೊಳ್ಬೇಕು. ಅದನ್ನು ಕಟ್ಟಡ ಮಾಲಕರು ಹಾಕಿಸ್ಕೊಳ್ಬೇಕು, ಇಲ್ಲಾಂದರೆ ಬಾಡಿಗೆ ಇರುವ ಅಂಗಡಿಯವರು ಮಾಡಿಸ್ಕೊಳ್ಬೇಕು. ಅಂಗಡಿ ಮಾಲೀಕರು ಕೂಡ ಇಷ್ಟರವರೆಗೆ ಈಗ ಚರಂಡಿ ಕ್ಲೀನ್ ಆಗಿದೆ. ಅವರವರ ಅಂಗಡಿ ಹೋಗುವಲ್ಲಿ ಒಂದು ಸ್ಲ್ಯಾಬ್ ಕಲ್ಲು ಅವರು ಹಾಕಿಸ್ಕೊಳ್ಬೇಕಿತ್ತು. ನಾವು ಕಾಂಟ್ರಾಕ್ಟ್ನವರಲ್ಲಿ ಹೇಳಿದ್ದಾರೆ, ಯಾರು ಅಂಗಡಿಯವರು ಹೇಳ್ತಾರೆ ಅವರಿಗೆ ಹಾಕಿ ಕೊಡಿ ನೀವು, ಬಟ್ ಗ್ಯಾಪ್ ಇರಲಿ. ಯಾಕಂದರೆ ಅದು ಕ್ಲೀನ್ ಮಾಡುವಾಗೆ ಇರಬೇಕು. ಫುಲ್ಲು ಮುಚ್ಚಿದರೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಅದು ಪಟ್ಟಣ ಪಂಚಾಯತ್ ಅದಕ್ಕೆ ಜವಾಬ್ದಾರಲ್ಲ. ಅದಕ್ಕೆ ಯಾವುದು ಕಟ್ಟಡ ಮಾಲಕರಿದ್ದಾರೆ ಅವರೇ ಜವಾಬ್ದಾರರು. ಕೆಲವು ಪತ್ರಿಕೆಯಲ್ಲಿ ಬಂದಿತ್ತು ಆಡಳಿತ ಪಕ್ಷದ ಬೇಜವಾಬ್ದಾರಿ ಅಂತ. ಖಂಡಿತ ಆಡಳಿತ ಪಕ್ಷದ ಬೇಜವಾಬ್ದಾರಲ್ಲ. ನಾವು ಬೇಜವಾಬ್ದಾರಿ ಆದರೆ ಅದನ್ನು ಕ್ಲೀನೇ ಮಾಡಲಿಕ್ಕೆ ಹೋಗ್ತಿರ್ಲಿಲ್ಲ. ನೀರಿನ ವ್ಯವಸ್ಥೆ ಸರಾಗವಾಗಿ ಹೋಗಬೇಕೆಂಬ ಒಂದು ಉದ್ದೇಶದಿಂದ ಸಮಸ್ಯೆಯ ಬಗ್ಗೆ ಪ್ರಶ್ನೆ ಮಾಡೋದಕ್ಕಾಗಿ ನಾವು ಅದನ್ನು ಮಾಡಿದ್ದೇವೆ. ಇಲ್ಲ, ರೈಟಿಂಗಲ್ಲಿ ನೀವು ಅದಕ್ಕೆ ಸ್ಲ್ಯಾಬ್ ಹಾಕಿ ಕೊಡಬೇಕು ಅಂತ ಹೇಳಿದರೆ ಖಂಡಿತ ಮಾಡಿಕೊಡ್ಬೋದು. AC ಅವರು ರೈಟಿಂಗಲ್ಲಿ ಕೊಡಲಿಲ್ಲ, ಅವರು ಮೌಖಿಕವಾಗಿ ಚೀಫ್ ಆಫೀಸರಿಗೆ ಹೇಳಿದ್ದಾರೆ. ಮೌಖಿಕವಾಗಿ ಹೇಳಿದ್ದನ್ನು ನಾವು ದಾಖಲೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಾವು ಒಂದು ಖಾಸಗಿ ಬಿಲ್ಡಿಂಗ್ನ ಎದುರು ಡ್ರೈನ್ ಮುಚ್ಚಲಿಕ್ಕೆ ಪಟ್ಟಣ ಪಂಚಾಯತಿಂದ ಸಾಧ್ಯ ಇಲ್ಲ. ಹಾಗೆ ಮುಚ್ಚಿದವರೆ ಸರ್ಕಾರಿ ಜೂನಿಯರ್ ಕಾಲೇಜಿಗೆ ಹೋಗೋ ದಾರಿಯಲ್ಲಿ ಮಕ್ಕಳಿಗೆ ಹೋಗುವಾಗೆ ಸ್ಲ್ಯಾಬ್ ಕಲ್ಲು ಹಾಕಿ ನಾವು ಸರಾಗವಾಗಿ ಹೋಗುವಾಗೆ ಮಾಡ್ಬೋದು. ನಮ್ಮಲ್ಲಿ ಹಣದ ಕೊರತೆ ಇರುವ ಕಾರಣ ಅದು ಅರ್ಧದಲ್ಲಿ ಮಾಡಿ ನಿಲ್ಲಿಸಿದ್ದೇವೆ, ಇನ್ನೂ ಅದು ಬಾಕಿ ಉಂಟು. ಹಾಗೆ ಮಾಡಿದ್ರೆ ನಾವು ಅದನ್ನು ಮಾಡ್ಬೋದಲ್ಲ. ನಾವು ಈಗಾಗಲೇ ಅವರಿಗೆ ಒಂದು ಕಟ್ಟಡ ಮಾಲಕರಿಗೆ ನೋಟಿಸ್ ಕೊಟ್ಟಿದ್ದೇವೆ. ಅದು ಈಗ ಕಟ್ಟಡ ಯಾರ ಹೆಸರಲ್ಲಿ ಉಂಟೋ, ನಮ್ಮ ದಾಖಲೆ ಪ್ರಕಾರ ಒಬ್ಬರ ಹೆಸರಲ್ಲಿ ಉಂಟು, ಅವರಿಗೆ ನಾವು ನೋಟಿಸ್ ಮಾಡ್ತೇವೆ. ಈಗ ಅದನ್ನು ಅವರು ಬೇರೆಯವರಿಗೆ ಮಾಡಿರ್ಬೋದು, ಬಟ್ ಪಟ್ಟಣ ಪಂಚಾಯತ್ ದಾಖಲೆ ಮೊದಲಿದ್ದವರ ಇದರಲ್ಲಿ ಇನ್ನೂ ಕೂಡ ಉಂಟು. ರಿಜಿಸ್ಟರ್ ಆಫೀಸಲ್ಲಿ ಚೇಂಜ್ ಆಗಿರ್ಬೋದು, ಇಲ್ಲಿ ಚೇಂಜ್ ಆಗಲಿಲ್ಲ. ಆದ ಕಾರಣ ನಾವು ಅವರಿಗೆ ನೋಟಿಸ್ ಕೊಟ್ಟಿದ್ದೇವೆ. ಜನರಿಗೆ ತೊಂದರೆ ಆಗದಾಗೆ ನೀವೇ ಕ್ರಮ ವಹಿಸ್ಕೊಳ್ಬೇಕು ಅಂತ ಅವರಿಗೆ ವಾಪಸ್ ಬೇಕಾದ್ರೆ ನೋಟಿಸ್ ಕೊಡ್ತೇವೆ ನಾವು. ಖಾಸಗಿ ಕಟ್ಟಡದ ಬಳಿಯ ಸಾರ್ವಜನಿಕ ಚರಂಡಿ ಇದಾಗಿದ್ದು, ಪಟ್ಟಣ ಪಂಚಾಯತ್ ಚರಂಡಿಯನ್ನ ಹಾಸುಗಾಲಿನಿಂದ ಮುಚ್ಚುತ್ತಿಲ್ಲ. ಇತ್ತ ಚರಂಡಿ ಸ್ವಚ್ಛತೆ ಹಾಗೂ ಅದರ ಸಂಪೂರ್ಣ ಜವಾಬ್ದಾರಿ ಪಟ್ಟಣ ಪಂಚಾಯತ್ನವರದ್ದು ಎಂದು ಕಟ್ಟಡ ಮಾಲೀಕರು ಚರಂಡಿ ಸ್ಲ್ಯಾಬ್ ಮುಚ್ಚಲು ಮುಂದಾಗುತ್ತಿಲ್ಲ. ಈ ಮಧ್ಯೆ ಚರಂಡಿಯ ಮೇಲಿದ್ದ ಹಾಸುಗಲ್ಲನ್ನ ಪಟ್ಟಣ ಪಂಚಾಯತ್ನವರು ಎಲ್ಲೋ ತೆಗೆದುಕೊಂಡು ಹೋಗಿ ಹಾಕಿದ್ದಾರೆ ಎಂಬ ದೂರು ಕೂಡ ಕೇಳಿಬರ್ತಾ ಇದೆ. ಒಟ್ಟಿನಲ್ಲಿ ಈ ಗೊಂದಲಗಳ ಮಧ್ಯೆ ಸಾರ್ವಜನಿಕರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಸೊಸೈಟಿಗಳು ಸೇರಿದಂತೆ ಹಲವಾರು ಆಫೀಸ್ಗಳು ಇದೇ ಕಟ್ಟಡದಲ್ಲಿ ಇರುವುದರಿಂದ ದಿನಂಪ್ರತಿ ನೂರಾರು ಸಾರ್ವಜನಿಕರು ತಮ್ಮ ವ್ಯವಹಾರಕ್ಕಾಗಿ ಈ ಕಾಂಪ್ಲೆಕ್ಸ್ಗೆ ಬರ್ತಿದ್ದಾರೆ. ವಯಸ್ಸಾದವರಿಗಂತೂ ಈ ಚರಂಡಿ ದಾಟಿ ಬರಲು ಸಾಧ್ಯವೇ ಇಲ್ಲದಂತಾಗಿದೆ. ಇತ್ತೀಚೆಗೆ ಮಹಿಳೆಯೊಬ್ಬರು ಆಕಸ್ಮಿಕವಾಗಿ ಕಾಲು ಜಾರಿ ಇದೇ ಚರಂಡಿಗೆ ಬಿದ್ದು ಸೊಂಟ ಮತ್ತು ಕಾಲಿಗೆ ಗಂಭೀರ ಏಟು ಆಗಿರುವ ಘಟನೆಯೂ ನಡೆದಿತ್ತು. ಹೀಗಾಗಿ ಈ ಚರಂಡಿ ಸಮಸ್ಯೆಯ ಚರ್ಚೆ ಗೊಂದಲಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕಿದೆ. ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಕಾರಣ ಈ ಚರಂಡಿ ಸಮಸ್ಯೆಯನ್ನ ಆದಷ್ಟು ಶೀಘ್ರದಲ್ಲಿ ಬಗೆಹರಿಸಬೇಕಿದೆ. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.